ಬಿಡದಿ ಟೌನ್ಶಿಪ್ ಅಲ್ಲಿ ನಡೀತಾ ಇರುವಂತಹ ಒಂದಷ್ಟು ವಾದ ವಿವಾದಗಳ ನಡುವೆ ಸಾಕಷ್ಟು ಹಿರಿಯರು ಒಂದಷ್ಟು ಬೇಸತ್ತೋಗಿರುವಂತದ್ದು. ಇಲ್ಲಿ ಎಐಸಿಟಿ ಮಾಡಕ್ಕಾಗುತ್ತಾ? ಎಐಸಿಟಿ ಮಾಡಕ್ಕಾಗುತ್ತಾ? ಇಲ್ಲಿ ಅಲ್ಲಿ ಪರಿಸರ ಜನಕ್ಕೆ ಒಂದು ಪರಿಣಾಮ ಬೀರ್ತದೆ ಅಂತ ಹೇಳಿ ಕಾರ್ಖಾನೆಗಳನ್ನೆಲ್ಲ ಇಲ್ಲಿ ತಂದ್ರು. ಕಾರ್ಖಾನೆ ಪಕ್ಕದಲ್ಲಿ ಟೌನ್ಶಿಪ್ ಮಾಡಕ್ಕಾಗುತ್ತಾ? ಈ ಕೆರೆಗಳೆಲ್ಲ ಮುಚ್ಚಿ ತಿಪ್ಪಾಳ ಮಾಡಿ ಈ 3000 ಎಕರೆ ಭೂಮಿನ ಲಪ್ಟಾಯಿಸೋದೇ ಹೊರತು ಇಲ್ಲಿ ಟೌನ್ಶಿಪ್ ಮಾಡೋ ವಿಚಾರಕ್ಕೆ ಇವ್ರು ಬಂದಿಲ್ಲ. ರೈತರ ಜಮೀನನ್ನ ಕಮ್ಮಿ ಹಣದಲ್ಲಿ ನೋಡ್ಕೊಂಡು ಇವ್ರು ಮೂಟೆ ತುಂಬಿಸ್ಕೊಳಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾ ಇರೋದು. ರೈತರಿಗೆ ಉಪಯೋಗ ಆಗುವಂತ ಕೆಲಸ ಯಾವುದೂ ಮಾಡ್ತಾ ಇಲ್ಲ. ರೈತರ ಜಮೀನನ್ನ ಕಮ್ಮಿ ಹಣದಲ್ಲಿ ನೋಡ್ಕೊಂಡು ಇವ್ರು ಮೂಟೆ ತುಂಬಿಸ್ಕೊಳಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾ ಇರೋದು. ರೈತರಿಗೆ ಉಪಯೋಗ ಆಗುವಂತ ಕೆಲಸ ಯಾವುದೂ ಮಾಡ್ತಾ ಇಲ್ಲ. ಈ ಒಂದು ಅಕ್ವೈರ್ ಮಾಡ್ಕೊಂಡು ಅದನ್ನ ವೈಟ್ ಮನಿ ಮಾಡ್ಕೊಂಡು ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ರಾಜಕಾರಣಿಗಳು ಸಮಾಜ ಸೇವಕರು ಎಲ್ಲರೂ ನಮ್ಮ ಬೆಂಬಲವಾಗವ್ರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಟ್ಕೊಡೋಣ. ಇದು ಬೋಗಸ್ ಸರ್ಕಾರ ಇದು. ನಮಸ್ಕಾರ. ಏನು ಬಿಡದಿ ಟೌನ್ಶಿಪ್ ಅಲ್ಲಿ ನಡೀತಾ ಇರುವಂತಹ ಒಂದಷ್ಟು ವಾದ ವಿವಾದಗಳ ನಡುವೆ ಸಾಕಷ್ಟು ಹಿರಿಯರು ಒಂದಷ್ಟು ಬೇಸತ್ತೋಗಿರುವಂತದ್ದು. ಇಲ್ಲಿರುವಂತಹ ಹಿರಿಯರ ಹತ್ರನೇ ನಾವು ಮಾತಾಡ್ತಾ ಹೋಗೋಣ. ಇಲ್ಲಿ ಏನೇನು ನಡೀತಾ ಇದೆ, ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದು ಏನು ಹೇಳಿದ್ದಾರೆ, ಯಾವೆಲ್ಲ ರೀತಿಯಲ್ಲಿ ವಾದ ವಿವಾದಗಳನ್ನ ಮಾಡಿದ್ದಾರೆ, ಇದಕ್ಕೋಸ್ಕರ ಇವಾಗ ಪ್ರತಿಭಟನೆ ನಡೀತಾ ಇರುವಂತದ್ದು. ಇವತ್ತು ರ್ಯಾಲಿ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಇಲ್ಲಿರೋರಂಥವ್ರು ಏನು ಹೇಳ್ತಾರೆ ಅನ್ನೋದನ್ನ ಇವ್ರ ಹತ್ರನೇ ಕೇಳ್ತಾ ಹೋಗೋಣ. ಅಣ್ಣ ನಮಸ್ತೆ ಸರ್. ಇವಾಗ ಏನು ಬಿಡದಿ ಟೌನ್ಶಿಪ್ ವಿಚಾರ ಸಾಕಷ್ಟು ಮಟ್ಟದಲ್ಲಿ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇರುವಂಥದ್ದು, ಒಂದು ರೀತಿ ಹಗರಣ ಅಂತಾನೆ ಹೇಳ್ಬೋದು ಸಾಕಷ್ಟು ರೀತಿಯಲ್ಲಿ. ಇವಾಗಲೇ ನೀವು ಹೇಳಿರುವಂಥದ್ದನ್ನ ನೋಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಊರನ್ನು ಬಿಟ್ಕೊಡಲ್ಲ ಅಂತ ಇದಕ್ಕೆ ಇವಾಗ ಕೈ ಜೋಡಿಸಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಈ ಒಂದು 2 ಪಂಚಾಯಿತಿನಲ್ಲಿ ಬೈರ್ಮಂಗ್ಲ ಮತ್ತು ಕಂಚಿಕಾರ್ನಹಳ್ಳಿ 2 ಪಂಚಾಯಿತಿಯಿಂದ 26 ಹಳ್ಳಿ ಬರ್ತದೆ. 26 ಹಳ್ಳಿನಲ್ಲಿ 9600 ಎಕರೆ ಭೂಮಿನಲ್ಲಿ ಈ ಭಾಗದ ಜನ ಎಲ್ಲನೂ ಪ್ರತಿಯೊಬ್ಬರು ರೈತಾಪಿ ಜನ, ಪ್ರತಿಯೊಬ್ಬರು ವ್ಯವಸಾಯದಲ್ಲಿ ಕೃಷಿಯನ್ನೇ ಅವಲಂಬಿತರಾಗವ್ರೆ. ಏನು ಇಲ್ಲಿ ಈ ಭಾಗದಲ್ಲಿ ನೋಡಿ, ಈ ಕಡೆ ಆರೋಳ್ಳಿ ಭಾಗದಲ್ಲಿ ಒಂದು ಸುರ್ಣಮುಖಿ ಹೊಳೆ ಇದೆ, ಈ ಕಡೆ ಒಂದು ಋಷಭಾವತಿ ಹೊಳೆ ಇದೆ. ಇಲ್ಲಿಂದ ಒಂದು 12 ಕಿಲೋಮೀಟ್ರು ದೂರದಲ್ಲಿ ಒಂದು ನ್ಯಾಷನಲ್ ಹೈವೇ ಕನಕಪುರ ರಸ್ತೆ ಇದೆ. ಈ ಕಡೆ ಏನು ಪಶ್ಚಿಮಕ್ಕೆ ಇಲ್ಲಿ ಒಂದು ಮೈಸೂರು ರಸ್ತೆ ಒಂದು 12 ಕಿಲೋಮೀಟ್ರು. ಈ ಭಾಗ ಬೆಂಗಳೂರು ಒಂದು 15 ಕಿಲೋಮೀಟ್ರು. ಈ ಕಡೆ ಒಂದು ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಈ ಮಧ್ಯ ಒಂದು 9600 ಎಕರೆ ಚಿನ್ನದ ಗಣಿ ಇದ್ದಂಗಿದೆ. ಅದರಿಂದ ಇಲ್ಲಿ ಒಂದು 3000 ಎಕರೆ ಗೋಮಾಳ ಇದೆ. 3000 ಎಕರೆ ಗೋಮಾಳ ಇದೆ. ಈ ಗೋಮಾಳ ಜೊತೆಗೆ ಒಂದು 26 ಕೆರೆ ಬರ್ತವೆ. 26 ಹಳ್ಳಿಲಿ ಎಲ್ಲ 19 ಎಕರೆ 20 ಎಕರೆ ಕೆರೆಗಳವೆ. ಈ ಕೆರೆಗಳೆಲ್ಲ ಮುಚ್ಚಿ ತಿಪ್ಪಾಳ ಮಾಡಿ ಈ 3000 ಎಕರೆ ಭೂಮಿನ ಲಪ್ಟಾಯಿಸೋದೇ ಹೊರತು ಇಲ್ಲಿ ಟೌನ್ಶಿಪ್ ಮಾಡೋ ವಿಚಾರಕ್ಕೆ ಇವ್ರು ಬಂದಿಲ್ಲ. ಇಲ್ಲಿ ಎಐಸಿಟಿ ಮಾಡೋಕ್ಕಾಗುತ್ತಾ? ಇಲ್ಲಿ ಏನು ಇವಾಗ ಈ ಬೆಂಗಳೂರಿನಲ್ಲಿ ಈಗ ಏನು ಪೀಣ್ಯ ಆ ಭಾಗದಲ್ಲೆಲ್ಲ ಕಾರ್ಖಾನೆಗಳಿದ್ದು ಅಲ್ಲಿ ಮಲಿನ ಆಗ್ತದೆ, ಅಲ್ಲಿ ಪರಿಸರ ಜನಕ್ಕೆ ಒಂದು ಪರಿಣಾಮ ಬೀರ್ತದೆ ಅಂತೇಳಿ ಕಾರ್ಖಾನೆಗಳನ್ನೆಲ್ಲ ಇಲ್ಲಿ ತಂದರು. ಕಾರ್ಖಾನೆ ಪಕ್ಕದಲ್ಲಿ ಟೌನ್ಶಿಪ್ ಮಾಡೋಕ್ಕಾಗುತ್ತಾ? ಇದೆಲ್ಲ ಬರೀ ಬೋಗಸ್ಸು. ಏನು ರೈತರ ಜಮೀನನ್ನು ಕಮ್ಮಿ ಹಣದಲ್ಲಿ ನೋಡಿಕೊಂಡು ಇವರು ಮೂಟೆ ತುಂಬಿಸ್ಕೊಳ್ಳೋಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮಾಡ್ತಾ ಇರೋದು. ರೈತರಿಗೆ ಉಪಯೋಗ ಆಗುವಂಥ ಕೆಲಸ ಯಾವುದೂ ಮಾಡ್ತಾ ಇಲ್ಲ. ಇದಷ್ಟು ಹೇಳ್ಬಲ್ಲ. ಇವಾಗ ನಿಮ್ಮ ವಾದ ಏನು ಅಂದರೆ ಇವರು ಇಲ್ಲಿರುವಂತಹ ಜಾಗವನ್ನು ಲಪ್ಟಾಯಿಸಿ ಯಾವುದೇ ರೀತಿ ಟೌನ್ಶಿಪ್ ಮಾಡದೆ ಅವ್ರಿಗೆ ಹೆಂಗೆ ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ, ಅವರ ಬೊಕ್ಕಸೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋಂಥದ್ದು. ಹೌದೌದು. ಈಗ ಇಲ್ಲಿ ಅವ್ರು ಮಾಡ್ತಾ ಇರೋದೇ ಏನು ರೈತರಿಗೆ ಉಪಯೋಗವಾಗಂಥ ಕೆಲಸ ಅಲ್ಲ ಮಾಡ್ತಾ ಇರೋದು. ರೈತರನ್ನ ಒಕ್ಲೇಪ್ಸುವಂಥ ಕೆಲಸ ಇವು ಹೇಳ್ತಾ ಇದ್ದಾರೆ ಕೆಲವರು. ಈಗ ಇಲ್ಲಿ ಭಾಗದಲ್ಲಿ ಏನಾಗಿದೆ ಅಂದರೆ ಕೆಲವರು ಅಕ್ರಮವಾಗಿ ಜಮೀನು ಸಂಪಾದನೆ ಮಾಡ್ಕೊಂಡ್ಬಿಟ್ಟವ್ರೆ. ಈ ಒಂದು ಅಕ್ವೈರ್ ಮಾಡಿಕೊಂಡು ಅದನ್ನ ವೈಟ್ ಮನಿ ಮಾಡ್ಕೊಬಿಡ್ಬೇಕು, ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಬಿಡ್ಬೇಕು. ಇದೆಲ್ಲ ನಡೀತಾ ಇದೆ ಇಲ್ಲಿ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಕೊಡೋದಿಲ್ಲ. ಅದೇನಾದರೂ ಆಗಲಿ, ನಾವು 26 ಹಳ್ಳಿ ಜನ 90% ರೈತರು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಆಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಸಂಘ, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಸಂಘದವರು ಎಲ್ಲರೂ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರಾಜಕಾರಣಿಗಳು, ಸಮಾಜ ಸೇವಕರು ಎಲ್ಲರೂ ನಮ್ಮ ಬೆಂಬಲವಾಗವ್ರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಟ್ಕೊಡಲ್ಲ. ಈಗಾಗಲೇ 80% ಹೆಚ್ಚಿಗೆ ಜನ ಬರ್ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಡಾಕ್ಯುಮೆಂಟ್ಸ್ನ ತೋರಿಸ್ತಿದ್ದಾರೆ. ಈ 80% ಜನ ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ? 80% ಜನ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ. ಜಿಲ್ಲಾಧಿಕಾರಿಯವ್ರಿಗೂ ಅಬ್ಜೆಕ್ಷನ್ ಹಾಕಿದ್ದೀವಿ. ನಾವು ಭೂ ಸ್ವಾಧೀನ ಒಪ್ತಾ ಇಲ್ಲ ಅಂತ. ಅವ್ರು ಹೇಳ್ತಾ ಇರೋದು 80% ಜನ ಒಪ್ಕೊಂಡ್ಬಿಟ್ಟವ್ರೆ ಅಂತ. ಎಲ್ಲ ಹಸಿ ಸುಳ್ಳು, ಬರೀ ಸುಳ್ಳು ಹೇಳ್ತಾ ಇರೋದು. ಇಲ್ಲಿ ರೈತರೇ ಇಲ್ಲ ಅಂತಾರೆ, ಅಲ್ಲಿ ಮೋದಿಯವರು ಒಪ್ಕೊಂಡ್ಬಿಟ್ಟವ್ರೆ ಅಂತಾರೆ. ಎಲ್ಲ ಬರೀ ಹಸಿ ಸುಳ್ಳು.
ಈ ಸುಳ್ಳು ಹೇಳ್ಕೊಂಡು ಯಾಮಾರಿಸ್ತಾವ್ರೆ. ಇದು 2000 ಹಿಂದೆ ಆ ಕಾಲ ಅಲ್ಲ, ಪ್ರತಿಯೊಬ್ಬರಲ್ಲೂ ಪ್ರಪಂಚ ನೋಡುವಂಥ ಅಂಗೈನಲ್ಲೇ ಪ್ರಪಂಚ ನೋಡುವಂಥ ಕಾಲ ಇದು. ಬರೀ ಓಬಿರಾಯನ್ ಕಾಲದ ಮಾತಾಡಿದ್ರೆ ಜನ ಒಪ್ಪಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಇವು ಸತ್ಯ ಹೇಳ್ತಾವನೆ ಸುಳ್ಳು ಹೇಳ್ತಾವನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಯ್ತದೆ. ಅವ್ರು ಏನೇ ಸುಳ್ಳು ಹೇಳಿದ್ರು ಪ್ರತಿಯೊಬ್ಬರಿಗೆ ಅವ್ರಿಗೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಇದು ಬೋಗಸ್ ಸರ್ಕಾರ, ಇದು ಬೋಗಸ್ ಮಾಡಿಬಿಟ್ಟು ರೈತರನ್ನೆಲ್ಲ ಏನೋ ಯಾಮಾರಿಸ್ಬಿಟ್ಟು ಜಮೀನು ಕುತ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಹೊರತು. ಆಮೇಲೆ ನೋಡಿ ಮೇಡಮ್ ಅವರೇ, ಇಲ್ಲಿ ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ಭಾಗದ ಜಿಲ್ಲಾಧಿಕಾರಿ ಆಗ್ಬೋದು, ಈ ಭಾಗದ ಶಾಸಕ ಆಗ್ಬೋದು, ಏನು ಎತ್ತ ಅಂತ ಬಂದು ಕೇಳಲಿಲ್ಲ. ರೈತರನ್ನ ಒಂದು ಸಭೆ ಕರೀಲಿಲ್ಲ. ರೈತರ ಸಭೆ ಕರೆದು ಅವ್ರ ಅನುಮತಿ ಕೇಳಲಿಲ್ಲ. ಏಕಾಏಕಿ ವಿಧಾನಸೌಧದಲ್ಲಿ ಅನುಮತಿ ಕೊಡ್ತಾರೆ, ಅನುಮೋದನೆ ಮಾಡ್ತಾರೆ ಇಲ್ಲಿ ಅಕ್ವೈರ್ ಮಾಡ್ಕೋಬೇಕು ಅಂತ. ಇದು ಜನಪರ ಸರ್ಕಾರನ, ಪ್ರಜಾಪ್ರಭುತ್ವನ ಇದು ಹೇಳಿ? ಅದರಿಂದ ಅವ್ರು ಏನೇ ಮಾಡಿದ್ರು ನಾವಿಲ್ಲಿ ನಮ್ಮ ಭೂಮಿಯನ್ನು ಕೊಡೋದಕ್ಕೆ ನಾವು ಒಪ್ಪಲ್ಲ. ನಾವೆಲ್ಲ 90% ರೈತರು ಕೃಷಿಯಲ್ಲಿ ಅವಲಂಬಿತರಾಗವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಕೊಡಲ್ಲ. ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವಾಗ ಜಮೀನೆಲ್ಲ ನಿಮಗೆ ಈಸ್ಕೊಡ್ತೀನಿ ಅನ್ನೋಂಥದ್ರ ಇದನ್ನ ಎಷ್ಟು ಮಟ್ಟಿಗೆ ನಂಬಿದ್ದೀರಾ? ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಏನಾಗಿದೆ ಅಂದರೆ, ಈಗ ಅದನ್ನು ನಾವು ಕೆಲವೊಂದು ವಿಚಾರವಾಗಿ ಮಾತಾಡಬೇಕಾಗ್ತದೆ. ನಮ್ಮ ಅವ್ರ ತಂದೆಯವರಾದಂಥ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ 2005-6ರಲ್ಲಿ ಈ ಭಾಗನ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಅವರು ಬಂದರು. ಆದರೆ ಯಾವುದೇ ರೀತಿಯ ನಮಗೆ ನೋಟಿಸ್ ಆಗಲಿ ಏನೂ ಇಲ್ಲ. ಆವಾಗೇನು ಮಾಡಿದ್ರು, ಅವತ್ತೊಂದು ದಿನವೂ ಸಹ ಈ ಭಾಗದ ರೈತರು ನಮಗೆ ಅಕ್ವೈರ್ ಬೇಡ ಅಂತ ಹೋಗಿ ಅವ್ರನ್ನ ಕೇಳ್ಕೊಂಡಾಗ ಕೈ ಬಿಟ್ಬಿಟ್ರು. ಈಗ ಕೈ ಬಿಟ್ಟ ಮೇಲೆ ಈಗೇನಾಯಿತು, ಅವರು ಕೈ ಬಿಟ್ಟ ಮೇಲೆ ಇವಾಗ ಏನಾಯ್ತು, ಈ ಸರ್ಕಾರದವ್ರು ಮಾಡೋಕ್ಕಿದ್ರಲ್ಲ, ಆಗ ಇವರು ಇದ್ದರು ಏನು, ಇವರು ಸಹ ಅವಾಗ ಬೇಡ ಅಂತಲೇ ಇದ್ದಿದ್ದು. ಏನು ಇವಾಗ ಈ ಸರ್ಕಾರದವ್ರು ಇದ್ದಲ್ಲ, ಅವಾಗ ಬೇಡ ಅಂತ ಬಂದಿದ್ದು ಇವರೇನೆ. ನಮಗೆ ಅಕ್ವೈರ್ ಬೇಡ, ಇಲ್ಲಿ ರೈತರೆಲ್ಲ ಕೃಷಿ ಅವಲಂಬಿಸ್ಕೊಂಡವ್ರೆ, ಅಕ್ವೈರ್ ಬೇಡ ಅಂತ ಅಂದಿದ್ದು ಸರ್ಕಾರ ಇವತ್ತು ನಾವು ಅಕ್ವೈರ್ ಮಾಡ್ತೀವಿ ಅಂತ ಇದ್ದಿದ್ದಾರೆ. ಅದರಿಂದ ಅವತ್ತೇನು ಕುಮಾರಸ್ವಾಮಿ ಅವರು ನಾವೆಲ್ಲ ರೈತರು ಕೇಳಿದಾಗ ಬೇಡ ಅಂದರು ಕುಮಾರಸ್ವಾಮಿ ಅವರು. ಅವ್ರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಾವು ಅವತ್ತು ಬೇಡ ಅಂತ ಅಂದ್ರಲ್ಲ, ನಾವು ರೈತರ ಪರವಾಗಿ ಇರೋಣ, ಅವ್ರಿಗೆ ನ್ಯಾಯ ಕೊಡಿಸೋಣ ಅಂತ ಬಂದಿದ್ದಾರೆ. ಸತ್ಯ ಅದು. ಈಗ ಮುಂದಿನ ದಿನಗಳಲ್ಲಿ ನೀವೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಠೇವಣಿ ಉಳಿಸ್ಕೋಬೇಕು ಅಂದರೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ರೈತರು ಹೋರಾಟ ಮಾಡ್ತಾವ್ರೆ. ಎಲ್ಲೋದ್ರೂ ನೀವು ಜಮೀನು ಕಿತ್ಕೊಳ್ಳಿಕ್ಕೆ ಬರ್ತಿದ್ದೀರಿ. ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ನೀವು ಜಮೀನು ಕಿತ್ಕೊಂಡು ರೈತರ ಜಮೀನು ಮಾರಿಸಿ ಈ ಹಣವನ್ನು ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಠೇವಣಿ ಕಳ್ಕೊತದೆ. ಈ ಭಾಗದ ರೈತ ಬಿಡ್ದಿ ಟೌನ್ಶಿಪ್ನ ಕೈ ಬಿಟ್ಟರೆ ಸ್ವಲ್ಪ ಏನೋ ಠೇವಣಿ ಉಳಿಸ್ಕೋತೀರಿ, ಇಲ್ಲ ಅಂದರೆ ಇವಾಗ ಕರ್ನಾಟಕದಲ್ಲಿ ಸೋಲ್ತೀರಿ.